ಮನಸ್ಸುಗಳಿಗೆ ನಮಸ್ಕಾರ. ನಟ ವಿಷ್ಣುವರ್ಧನ್ ಅವರ ಇತಿಹಾಸ ನಿರ್ಮಿಸಿದ ಸಿನಿಮಾಗಳಲ್ಲಿ ಯಜಮಾನ ಕೂಡ ಒಂದು. ಯಶಸ್ವಿ ಕನ್ನಡ ಚಿತ್ರಗಳ ಸಾಲಿನಲ್ಲಿ ಅನೇಕ ದಾಖಲೆಗಳನ್ನ ಬರೆದ ಸಿನಿಮಾ ಇದು. ಇದೀಗ ಯಜಮಾನ ಸಿನಿಮಾ ರಿಲೀಸ್ ಆಗಿ 25 ವರ್ಷಗಳು ಕಳೆದಿವೆ. ಆ ನೆನಪಿಗಾಗಿ ಯಜಮಾನ ಚಿತ್ರವನ್ನ ಮತ್ತೆ ಬಿಡುಗಡೆ ಮಾಡಲಾಗಿದೆ. ಇತ್ತೀಚೆಗೆ ವಿಷ್ಣುವರ್ಧನ್ ಅವರ ಸಮಾಧಿ ನಾಶಗೊಂಡ ಹಿನ್ನೆಲೆಯಲ್ಲಿ ಬೇಸರದಲ್ಲಿದ್ದ ವಿಷ್ಣುವರ್ಧನ್ ಅಭಿಮಾನಿಗಳಿಗೆ ಇದೊಂದು ಸಿಹಿ ಸುದ್ದಿ ಅಂದ್ರೂ ಕೂಡ ತಪ್ಪಾಗೋದಿಲ್ಲ. ಇದು ವಿಶೇಷ ಸುದ್ದಿಗಳ ಕರೆಂಟ್ ಕಂಟೆಂಟ್. ನಾನು ಅಕ್ಷತಾ. ಇಸವಿ 2000ರಲ್ಲಿ ಬಿಡುಗಡೆಯಾಗಿದ್ದ ಯಜಮಾನ ಸಿನಿಮಾ ಆ ಕಾಲದಲ್ಲಿ ದೊಡ್ಡ ದಾಖಲೆ ಬರೆದ ಸಿನಿಮಾ ಆಗಿತ್ತು. ವಿಷ್ಣುವರ್ಧನ್ ದ್ವಿಪಾತ್ರದಲ್ಲಿ ನಟಿಸಿದ್ದ ಯಜಮಾನ ಚಿತ್ರ 130ಕ್ಕೂ ಹೆಚ್ಚು ಥಿಯೇಟರ್ಗಳಲ್ಲಿ ಶತ ದಿನೋತ್ಸವ ಆಚರಿಸಿತ್ತು. 40ಕ್ಕೂ ಹೆಚ್ಚು ಚಿತ್ರಮಂದಿರಗಳಲ್ಲಿ 25 ವಾರ ಹಾಗೂ 4 ಸಿನಿಮಾ ಮಂದಿರಗಳಲ್ಲಿ ಬರೋಬ್ಬರಿ 1 ವರ್ಷ ಯಶಸ್ವಿ ಪ್ರದರ್ಶನ ಕಂಡಿತ್ತು. 25 ವರ್ಷಗಳ ಹಿಂದೆಯೇ ಸುಮಾರು 35 ಕೋಟಿ ಗಳಿಕೆ ಮಾಡಿ ದಾಖಲೆ ಬರೆದಿದ್ದ ಯಜಮಾನ ಇವತ್ತಾಗಿದ್ರೆ 100 ಕೋಟಿ ಕಲೆಕ್ಷನ್ ಸಿನಿಮಾ ಆಗ್ತಿತ್ತು. ಯಜಮಾನ ಅನ್ನೋ ಸೂಪರ್ ಹಿಟ್ ಸಿನಿಮಾ. ಈ ಸಿನಿಮಾದಲ್ಲಿ ವಿಷ್ಣುವರ್ಧನ್ ಅವರ ಜೊತೆಗೆ ನಟಿ ಪ್ರೇಮಾ, ಶಶಿಕುಮಾರ್, ಅಭಿಜಿತ್ ಮುಂತಾದ ಕಲಾವಿದರು ನಟಿಸಿದ್ರು. ಆರ್ ಶೇಷಾದ್ರಿ ಹಾಗೂ ರಾಧಾ ಭಾರತಿ ನಿರ್ದೇಶನದ ಈ ಚಿತ್ರವನ್ನ ಎಚ್.ಎ. ರೆಹಮಾನ್ ನಿರ್ಮಿಸಿದ್ರು. ತಮ್ಮಂದ್ರಿಗೋಸ್ಕರ ತಾನೆ ನೀ ನನ್ನ ತಂಗಿನ ತಿರಸ್ಕಾರ ಮಾಡಿದ್ದು. ನಾನು ನೋಡ್ತೀನೋ ನಿನ್ ಜೇನ್ಗೂಡು ಎಷ್ಟು ದಿನ ಒಂದಾಗಿರುತ್ತೆ ಅಂತ. ಆಗ ಸಿನಿಮಾ 30 ಕೋಟಿ ಲಾಭ ಗಳಿಸಿದ್ರು ನಿರ್ಮಾಪಕ ರೆಹಮಾನ್ ಹೆಚ್ಚೇನು ಲಾಭ ನೋಡಿರ್ಲಿಲ್ಲ. ಸಿನಿಮಾ ಯಶಸ್ಸು ಕಾಣುತ್ತದೋ ಇಲ್ಲವೋ ಅನ್ನೋ ಅನುಮಾನದಿಂದ ಸ್ವಲ್ಪ ಲಾಭ ಇಟ್ಕೊಂಡು ಹಂಚಿಕೆದಾರರಿಗೆ ಮಾರಿಬಿಟ್ಟಿದ್ರು. ಇದೊಂದು ಪಶ್ಚಾತ್ತಾಪ ನಿರ್ಮಾಪಕ ರೆಹಮಾನ್ ಅವರನ್ನ ಇವತ್ತಿಗೂ ಕಾಡ್ತಾ ಇದೆ. ಯಜಮಾನ ತಮಿಳಿನ ವಾರತ್ತೈ ಪೋಲಾ ಅನ್ನೋ ಚಿತ್ರದ ರಿಮೇಕ್ ಆಗಿದ್ದು, ಮೂಲ ಚಿತ್ರದಲ್ಲಿ ವಿಜಯಕಾಂತ್ ನಟಿಸಿದ್ರು. ಇವತ್ತು 2 ಭಾಷೆಗಳಲ್ಲಿ ನಟಿಸಿದ್ದ ನಾಯಕ ನಟರು ನಮ್ಮೊಂದಿಗಿಲ್ಲ. ಆದರೆ ಅವರು ನಟಿಸಿ ಹೋಗಿದ್ದ ಚಿತ್ರವನ್ನ ಜನ ಇವತ್ತು ಮರೆತಿಲ್ಲ. ಅದರಲ್ಲೂ ಯಜಮಾನ ಸಿನಿಮಾ ಅಣ್ಣ ತಮ್ಮಂದಿರ ಬಾಂಧವ್ಯ ಹಾಗೂ ಕೌಟುಂಬಿಕ ಮೌಲ್ಯಗಳನ್ನ ಎತ್ತಿ ಹಿಡಿದ ಚಿತ್ರ. ಯಜಮಾನ ಸಿನಿಮಾ ಬಿಡುಗಡೆಯಾಗಿ 25 ವರ್ಷ ಮುಗಿಸಿದ ಸಂದರ್ಭದ ಸವಿನೆನಪಿಗಾಗಿ ಮರು ಬಿಡುಗಡೆಯಾಗ್ತಿರೋ ಈ ಸಮಯದಲ್ಲಿ ಅಂದು ಹುಟ್ಟದೆ ಇರುವಂತವರಿಗೆ ಮತ್ತೊಂದು ಅವಕಾಶ ಮತ್ತೆ ಒದಗಿ ಬಂದಿದೆ. ಈಗ ಒಂದಷ್ಟು ಹೊಸ ತಂತ್ರಜ್ಞಾನದೊಂದಿಗೆ ಪರಿಷ್ಕರಿಸಲ್ಪಟ್ಟ ಯಜಮಾನ ಚಿತ್ರವನ್ನ ಈಗ ಕನ್ನಡದ ಪ್ರೇಕ್ಷಕರು ಹೇಗೆ ಸ್ವೀಕಾರ ಮಾಡ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಇದು ಈ ಕ್ಷಣದ ಕರೆಂಟ್ ಕಂಟೆಂಟ್. ವಿಷಯ ವಿಶೇಷತೆ ವಿಶ್ಲೇಷಣೆಗಳಿಗಾಗಿ ಸದಾ ಗಮನಿಸಿ ವಿಬಿ ನ್ಯೂಸ್ ಕನ್ನಡ. ಇದು ಕನ್ನಡಿಗರ ಧ್ವನಿ.